ದೇವಸ್ಥಾನಗಳಲ್ಲಿ ಪುಳಿಯೋಗರೆ ಪ್ರಸಾದಕ್ಕೆ ಕೊಟ್ಟಾಗ ಯಾರಿಗಿಷ್ಟ ಆಗಲ್ಲ, ತುಂಬಾ ರುಚಿಯಾಗಿರುತ್ತೆ. ಅದೇ ಥರವಾದ ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆನ ನಾವು ಮನೆಗಳಲ್ಲಿ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತು ನೋಡೋಣ. ಹಬ್ಬ ಬಂತು, ಹಬ್ಬಕ್ಕೆ ನೈವೇದ್ಯಕ್ಕೂ ಇದನ್ನು ನಾವು ಆರಾಮಾಗಿ ಮಾಡ್ಕೋಬೋದು. ಇದನ್ನು ಮಾಡ್ಕೊಳ್ಳೋದಕ್ಕೆ 16 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 8 ಸ್ಪೂನಷ್ಟು ಧನಿಯಾ, 4 ಸ್ಪೂನು ಜೀರಿಗೆ, 1 ಸ್ಪೂನ್ ಕರಿಮೆಣಸು, 4 ಸ್ಪೂನಷ್ಟು ಬಿಳಿ ಎಳ್ಳು, ಕರಿ ಎಳ್ಳು ಕೂಡ ತೊಗೋಬೋದು, ಒಂದು ಸ್ವಲ್ಪ ಹಿಂಗು, 1 ಟೀ ಸ್ಪೂನಷ್ಟು ಮೆಂತ್ಯ, ಹಾಗೆ 1 ಸ್ಪೂನಷ್ಟು ಸಾಸಿವೆ, ಮತ್ತು ಒಂದು 1/4 ಪೋರ್ಷನಷ್ಟು ಒಣ ಕೊಬ್ಬರಿ. ಇದಿಷ್ಟನ್ನು ತೊಗೊಂಡು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಈಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ತೋರಿಸಿರುವಂಥ ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಒಂದೊಂದೇ ಹಾಕ್ಕೊಂಡು ನಿಧಾನಕ್ಕೆ ಸಣ್ಣ ಉರಿಯಲ್ಲಿ ಒಂದು 5 ನಿಮಿಷದವರೆಗೂ ಟೈಮ್ ಹಿಡಿಯುತ್ತೆ. ನಿಧಾನಕ್ಕೆ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಒಳ್ಳೆ ಘಮ ಬರೋ ತನಕ ಮಾಡ್ಕೋಬೇಕು. ಇದಿಷ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದು ಆದಮೇಲೆ ಒಂದು ತಟ್ಟೆಗೆ ಇದನ್ನೆಲ್ಲನೂ ತೆಗೆದು ಇಟ್ಕೊಂಬಿಡಿ. ಇದು ಚೆನ್ನಾಗಿ ಆರಬೇಕು. ಆರಿದ ನಂತರ ಇದನ್ನು ಮಿಕ್ಸಿ ಮಾಡಿ ಪುಡಿ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಳಿ. ಈಗ ಎಳ್ಳೇನು ತೊಗೊಂಡಿದ್ವಲ್ಲ ಅದನ್ನು ಕೂಡ ಒಂದು ಸ್ವಲ್ಪ ಬಾಣಲೆಯಲ್ಲಿ ಹಾಕ್ಕೊಂಡು ಒಂದು 2 ನಿಮಿಷದಷ್ಟು ಬಿಸಿ ಮಾಡಿಕೊಂಡು ಇದನ್ನು 2 ಪೋರ್ಷನ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಪಲ್ಸ್ ಮಾಡಿ ಪುಡಿ ಮಾಡ್ಕೋಬೇಕು ಎಳ್ಳನ್ನು, ಮಿಕ್ಕಿದ ಎಳ್ಳನ್ನ ಹಾಗೆ ಇಟ್ಕೊಳ್ಳಿ. ಈ ಪುಳಿಯೋಗರೆ ಪುಡಿಗೆ ಈಗ 2 ಎಳ್ಳು ಅಂದರೆ ಪುಡಿ ಹಾಗೆ ಎಳ್ಳೇನು ತೆಗೆದಿಟ್ಟು ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ರೆಡಿಯಾಗಿ ಇಟ್ಕೊಳ್ಳಿ. ಇದನ್ನು ಪೂರ್ತಿ ತಣ್ಣಗಾದ ಮೇಲೆ ನೀವು ಸ್ಟೋರ್ ಮಾಡಿದರೆ ಪುಳಿಯೋಗರೆ ಪುಡಿ ರೆಡಿ ಆಗುತ್ತೆ. ಈಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ನೀವು ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಹಿಂಗು, ಹಾಗೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಟು ಅದನ್ನು ಚೆನ್ನಾಗಿ ಕಿವುಚಿ ರಸನ ತೆಗೆದಿಟ್ಕೊಂಡು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಒಂದು 4 ಸ್ಪೂನಷ್ಟು ಬೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಗಟ್ಟಿಯಾಗೋ ತನಕ ಇದನ್ನು ನೀವು ತಿರುಗಿಸ್ತಾ ಇರಬೇಕು. ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆ ಪುಳಿಯೋಗರೆ ಪುಡಿನ ಕೂಡ ಇದಕ್ಕೆ ಸೇರಿಸ್ಕೊಂಡು ನೀವು ಪುಳಿಯೋಗರೆ ಗೊಜ್ಜನ್ನು ರೆಡಿ ಮಾಡ್ಕೋಬೋದು. ಇದ್ರ ಜೊತೆಗೆ ಒಂದು ಬೇರೆ ಬಾಣಲಿಲಿ ಇನ್ನೊಂದು ಸ್ವಲ್ಪ ಎಣ್ಣೆ ತಗೊಂಡು ಸಾಸಿವೆ, ಕರಿಬೇವು, ಉದ್ದಿನಬೇಳೆ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಹಿಂಗು ಇದಿಷ್ಟನ್ನು ಹಾಕಿ ಕಡಲೆ ಬೀಜ ಇದಿಷ್ಟನ್ನು ಹಾಕಿ ಇನ್ನೊಂದು ಒಗ್ಗರಣೆ ಮಾಡಿಟ್ಕೊಂಡು ಅನ್ನವನ್ನು ಆರಿಸಿ ಆ ಆರಿರೋ ಅನ್ನಕ್ಕೆ ಈಗ ನಾವು ಗೊಜ್ಜು ರೆಡಿ ಮಾಡ್ಕೊತಾ ಇದ್ದೀವಲ್ಲ ಈ ಗೊಜ್ಜನ್ನು ಸೇರಿಸಿ ಹಾಗೆ ಒಗ್ಗರಣೆ ಹಾಕ್ಕೊಂಡಿರೋದನ್ನು ಸೇರಿಸಿ ಅವಶ್ಯಕತೆ ಬಿದ್ದರೆ 1 ಸ್ಪೂನಷ್ಟು ಪುಳಿಯೋಗರೆ ಪುಡಿನ ಕೂಡ ಡೈರೆಕ್ಟಾಗಿ ಅನ್ನದ ಮೇಲೆ ಹಾಕ್ಕೊಂಡು ಇದನ್ನೆಲ್ಲವನ್ನು ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಅದಾದಮೇಲೆ ತಿಂದರೆ ಒಳ್ಳೆ ರುಚಿ ಹತ್ತುತ್ತೆ. ತುಂಬಾ ಚೆನ್ನಾಗಿ ಒಳ್ಳೆ ರುಚಿಕರವಾದಂತಹ ಅಯ್ಯಂಗಾರ್ ಸ್ಟೈಲ್ ಪುಳಿಯೋಗರೆ ರೆಡಿ ಆಗುತ್ತೆ. ಎಲ್ಲವನ್ನು ಟ್ರೈ ಮಾಡಿ ಇಷ್ಟ ಆದರೆ ಕಾಮೆಂಟಲ್ಲಿ ಖಂಡಿತವಾಗ್ಲೂ ತಿಳಿಸಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.